ವೆಲ್ಕಮ್ ಬ್ಯಾಕ್ ಟು ರಂಜಿತಲಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ. ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡುವಂತಹ ಈ ಒಂದು ಕಾಯಿ ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡು ಈ ಒಂದು ಅಕ್ಕಿ ತರಿನ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಅಂಗಡಿನಲ್ಲೂ ಸಹ ಬೈ ಮಾಡ್ಬೋದು. ಈ ಒಂದು ಅಕ್ಕಿ ತರಿ ಅಂಗಡಿನಲ್ಲೂ ಸಹ ಅವೈಲೇಬಲ್ ಇರುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಇಬ್ಬರಿಗಾಗಷ್ಟು ಈ ಒಂದು ಕಾಯಿ ಇಡ್ಲಿನ ಮಾಡ್ತಾಯಿದ್ದೀನಿ. ಹಾಗಾಗಿ 1 ಲೋಟ ಆಗೋಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ನೀರು ಹಾಕಿ 2ರಿಂದ 3 ಟೈಮ್ ವಾಶ್ ಮಾಡ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಾಲನ್ನ ಹಾಕಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಫ್ರೆಶ್ಶಾಗಿ ತುರಿದು ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಮತ್ತು 1-2 ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ರಫಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ತುಂಬ ಏನು ರುಬ್ಬೋದು ಬೇಡ, ಜಸ್ಟ್ ಹಾಗೆ ರಫಾಗಿ ರುಬ್ಕೋಬೇಕು. ಹಾಗೆ ರುಬ್ಬಿರುವಂತಹ ಈ ಒಂದು ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಮಿಕ್ಸಿನಲ್ಲಿ ಇರುವಂತಹ ಒಂದು ಕಾಯಿ ಏನಿದೆ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಆ ಒಂದು ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಂದು ಬ್ಯಾಟರ್ನ ರೆಡಿ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಮತ್ತು ಈ ಒಂದು ಕಾಯಿ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿನೇ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಕಾಯಿ ಚಟ್ನಿನೂ ಸಹ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ನೂ ಸಹ ಮಾಡೋದಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವಾಗ ಚಟ್ನಿನೂ ಸಹ ಮಾಡ್ಕೊಂಡಿದ್ದಾಯಿತು. ಇವಾಗ ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಕುಕ್ಕರ್ನ ಬಳಸಿ ಇಡ್ಲಿನ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ತಟ್ಟೆ ಸ್ಟ್ಯಾಂಡ್ ಬರುತ್ತಲ್ಲ ಇಡ್ಲಿದು, ಅದರಿಂದ ಮಾಡ್ಕೋಬೋದು. ನಾನು ಇಬ್ಬರು ಮಾಡ್ತಿರೋದ್ರಿಂದ ತಟ್ಟೆನಲ್ಲಿ ಮಾಡ್ತಿದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಹಾಗೆ ಒಂದು ರಿಂಗ್ನ ಇಟ್ಕೊಂಡಿದ್ದೀನಿ ಮತ್ತು ನೀರನ್ನ ಕಾಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಈ ಒಂದು ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಾಯಿ ಮತ್ತು ಅಕ್ಕಿ ತರಿ ಹಾಗೆ ಮೇಲೆ ನೀರು ಮತ್ತು ಹಾಲು ಎರಡೂ ಸಹ ಈಕ್ವಲಾಗಿ ತಟ್ಟೆಗೆ ಆಗೋ ಥರ ಹಾಕ್ಕೋಬೇಕಾಗತ್ತೆ. ಮೇಲ್ಗಡೆ ಹಾಲು ಮತ್ತು ನೀರನ್ನ ಹಾಕೊಳ್ಳಿಲ್ಲ ಅಂದರೆ ಇಡ್ಲಿ ಫುಲ್ ಗಟ್ಟಿ ಆಗುತ್ತೆ. ಹಾಗಾಗಿ ಎರಡನ್ನೂ ಸಹ ನೋಡಿಕೊಂಡು ನೀಟಾಗಿ ಹಾಕೋಬೇಕಾಗತ್ತೆ. ಇವಾಗ ಇದಕ್ಕೆ ತುರಿದು ಇಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನೂ ಸಹ ಇದಕ್ಕೆ ಸ್ವಲ್ಪ ಮೇಲೆ ಉದುರಿಸ್ಕೊಂಡು ಇದನ್ನು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇಡ್ಲಿ ರೆಡಿಯಾಗಿರುತ್ತೆ. ಬನ್ನಿ ಇವಾಗ ಬೇಯೋದಕ್ಕೆ ಇಡೋಣ. ನಾನಿಲ್ಲಿ ಕುಕ್ಕರಲ್ಲಿ ಇಡ್ಲಿನ ಮಾಡ್ತಿರೋದ್ರಿಂದ ಇದಕ್ಕೆ ವೆಯ್ಟ್ನ ಹಾಕೋ ಅವಶ್ಯಕತೆ ಇರಲ್ಲ. ಒಂದು ಲೋಟನ ಉಲ್ಟಾ ಇಟ್ಟು ಈ ಒಂದು ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ. ವೆಯ್ಟ್ ಹಾಕಿದ್ರೆ ಅದು ಕುಕ್ಕರ್ ಕೂಗುತ್ತೆ. ಹಾಗಾಗಿ ಲೋಟನ್ನು ಉಲ್ಟಾ ಇಟ್ಟು ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ. ಬನ್ನಿ ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ನೀವು ನೋಡ್ತಿರ್ಬೋದು, ನಾನು ಒಂದು ಚಾಕ್ನ ಸಹಾಯದಿಂದ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊತಿದ್ದೀನಿ. ಇದು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಒಂದು ತಟ್ಟೆ ಬೆಂದಿದೆ ಮತ್ತು ಇನ್ನೊಂದು ತಟ್ಟೆಗೆ ಸೇಮ್ ಪ್ರೊಸೀಜರ್ನ ನಾನಿಲ್ಲಿ ಫಾಲೋ ಮಾಡ್ತಿದ್ದೀನಿ. ಈ ಬ್ಯಾಟರ್ನ ಹಾಕ್ಕೊಂಡು ಮೇಲೆ ಅಕ್ಕಿ ಕಾಯಿ ತುರಿನ ಹಾಕ್ಕೊಂಡು ಬೇಯೋದಕ್ಕೆ ಬಿಡ್ತಿದ್ದೀನಿ. ಹಾಗೆ ಇದನ್ನು ಬಿಸಿ ಇರಬೇಕಾದ್ರೆ ತಿಂದು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮಾಡಬೇಕಂತಲೇ ಅನ್ನಿಸ್ತಿರುತ್ತೆ. ಹಾಗೆ ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬೇಗ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡುವಂತಹ ಈ ಒಂದು ರೆಸಿಪೀಸ್ನ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.